ಗೈಸ್ ನಿಮ್ಗೊಂದು ಊರ್ ತೋರಿಸಿ ನೋಡ್ರಿ ವಿಜಯ ಮಲ್ಯ ನಾ ಇಲ್ಲೇ ಗೈಸ್ ಇದನ್ ಕಬ್ಬನ್ ಪಾರ್ಕ್ ಮಾತ್ರ ಲವರ್ಸ್ ಹೆಸರಿಗೆ ಬರ್ಸಿಡ್ಬೇಕು ಅನ್ಸತಿ ಯಾಕೆ ಅದ್ರ ಜಲ್ದಿ 1K ಸಬ್ಸ್ಕ್ರೈಬರ್ಸ್ ನಾ ಅದನ್ನ ನೋಡ್ಕೋತ ಬಂದ್ರೆ ನಾನು ಒಬ್ನೇ ರಿಯಲ್ ಫಾರೆಸ್ಟ್ ಗತೆ ಅನ್ಸಾಗತ್ತಿ ಇಲ್ಲ. ಹೇ ಗೈಸ್ ಇವತ್ತೊಂದ್ ದಿವಸ ನಾವು ನಂದಿನಪ್ಪ ಅಂದ್ರ ಕಬ್ಬನ್ ಪಾರ್ಕ್ ಹೊಂತೀನಿ ಬರ್ರಿ ಅಲ್ಲಿ ಹೋಗಿ ಏನೇನ್ ಮಾಡ್ತೀನಿ ಏನೇನಿಲ್ಲ ಅಂತ ತೋರಿಸ್ಕೊಡ್ತೀನಿ. ಹಂಗ ಹೋಗತ್ತನಪ್ಪ ಅಂದ್ರ ರ್ಯಾಪಿಡ್ ಬುಕ್ ಮಾಡಿನಿ ನಡ್ಕೊಂಡ್ಬಂದ್ರೆ ಎಲ್ಲ ಆಟೋದಾರ್ತಿ ಅಂದ್ರೆ ಫುಲ್ ಕೆಟ್ಟು ಬಿಡ್ತಾರ ಅದ್ರ ಸಂಬಂಧ ರ್ಯಾಪಿಡ್ ಬುಕ್ ಮಾಡೀನಿ. ರ್ಯಾಪಿಡ್ ಬರ್ತಾರ ಹೋಗೋಣ ಅಂದ್ಬಿಡಿ. ರ್ಯಾಪಿಡ್ ಬುಕ್ ಮಾಡಿ ರ್ಯಾಪಿಡದಾಗ ಹತ್ತಿ ಫಸ್ಟ್ ಟೈಮ್ ಕರ್ಕೊಂಡ್ ಇಲ್ಲಿ ಕಾರ್ ಗಾಡಿ ಬಸ್ ಆಗಿತ್ತ ಇರೋರ್ಕಿಂತ ಬೈಕ್ ಯೂಸ್ ಆಗತ್ತೆ ಯಾಕಂದ್ರ ಟ್ರಾಫಿಕ್ ಒಂದ್ 2 ನಿಮಿಷ ಹೋದ್ರೆ ಮತ್ತೆ ಟ್ರಾಫಿಕ್ ಅದಕ್ಕೆ ಬೈಕ್ ಇದ್ದವ್ರು ಮುಂದೆ ಹೋಗ್ಬಿಡ್ತಾರೆ ಹಂಗೆ ಆ ಕಡೆ ಹಾಳೆ ಹೊಂದ್ಬಿಟ್ಟಾರು ಅನ್ನ ರ್ಯಾಪಿಡ್ ಹಂಗ ಹೊಂದ್ಬಿಟ್ಟಾನು ಬೈಕ್ ಮೇಲೆ ಕೂತ್ ಹಿಂಗ ಯಾವತ್ತು ಹಿಂಗ್ ಇರೋ ಮಾಡಿಲ್ಲ ಇವತ್ತು ಮಾಡಾಕತ್ತೀನಿ ಊರಿನಾಗ ಅದು ರೋಗ ಕೊಟ್ಟು ಖರ್ಚು ಮಾಡಿ ಇಟ್ಟು ಹೊಂದ್ಲಿಲ್ಲ ನೋಡ ಹಂಗೆ ಅದನ್ನ ಕನ್ನಡ ಬರ್ಬೇಕು ಇಲ್ಲ ನಮಗೆ ಗೊತ್ತಿಲ್ಲ. ಗೈಸ್ ಇಲ್ಲಿ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಐತಿ ಇಲ್ಲಿ ಟಿಕೆಟ್ ಐತತ್ತ ಹಂಗ ಇದನ್ನ ನೋಡ್ಕೊಂಡ ಗೈಸ್ 20 ರೂಪಾಯಿ ಟಿಕೆಟ್ ತಗೊಂಡ ವೆಂಕಟಪ್ಪ ಚಿತ್ರಶಾಲೆ ಅಂತೀನಿ ಅಂದ್ರೆ ಹೋಗಮ್ಮ. ಆ ಕಡೆ ಹಿಂದೆ ಹುಡುಕ ಅನ್ಸೋದು ಏನೋ ಕೆಲಸ ಆಗತ್ತಂತ ಅದರ ಸಂಬಂಧ ಆ ಕಡೆ ಏನ್ ಬಿಟ್ಟಿಲ್ಲ ಈಗ ಇಲ್ಲಿ ಹೋಗಮ್ಮ ಎಲ್ರಿ ತಪಸ್ವಿ ಕೆ ವೆಂಕಟಪ್ಪ. ಗೈಸ್ ಇದೆಲ್ಲ ಪೂರ್ತಿ 8,000 ಅಂತ ಇದ್ರಾಗ ಚಿತ್ರ ಬಿಡಿಸೋರಿಗೆ ಏನಿದೆ ಅಂತ ನನಗಂತೂ ತಿಳಿಯಾಕತ್ತಿಲ್ಲ ಸುಮ್ಮನೆ ನೋಡಕತ್ತೀನಿ ಅಷ್ಟೇ ಬಿಡಿಸಿದಾರೆ ಇವ್ರೆ. ಗೈಸ್ ಇದಕ್ಕೆ ಪ್ರೈಸ್ ನೋಡಿದ್ರಲ್ಲಿ 4,500 ಇವೆಲ್ಲ 4,500 ಕಟ್ಟಿಗೆಯಿಂದ ಇವ್ರು ಮಾಡಿದಂತ ಇವರು ಇದೆಲ್ಲ ಆಟಿಗೆಲ್ರಿ ಫುಲ್. ಗೈಸ್ ಅಲ್ಲಿ ಹೈಯೆಸ್ಟ್ ಪ್ರೈಸ್ ಎಷ್ಟು ಇರ್ಬೋದು ಅವ್ರಿಗೆ ಮಿನಿಮಮ್ 20,000 ಮೇಲೆ ಐತಿ. ಮುಂದಿನ ಸರಿ ನಾನು ಬರುವಾಗ ಒಂದೇನ ಫೋಟೋ ಗಿಟೋ ತಕೊಂಡ್ ಬರ್ತೀನಿ ಆಡ್ ಮಾಡ್ಕೊಂಡ್ ಬರ್ತೀನಿ ನೋಡೋಣ ಎಷ್ಟು ತಗೋತಾರಂತ ಕೇಳ್ತೀನಿ. ತಗೋತಾರ ಏನ್ ಮಾಡ್ತಾರ ಇಲ್ಲಿ ಗೊತ್ತಿಲ್ಲ. ಏನೇನ್ ಒಬ್ಬನ ಸಿಂಗಲ್ ಎಲ್ಲ ಅಡ್ಡಾಡ್ತಿದ್ರು ಸಿಂಗಲ್ ಆಗಿ ಅಡ್ಡಾಡ್ತೀನಿ ಯಾಕಂದ್ರೆ ನಂಗೆ ಸಪೋರ್ಟರ್ಸ್ ಯಾರಿಲ್ಲ ಯಾರು ಬೇಕಾಗಿಲ್ಲ ನಮ್ಗೆ ಸಪೋರ್ಟರ್ಸ್ ಅದನ್ನ ಅಡ್ಡಾಡ್ತೀನಿ ಹಂಗೆ ಅಷ್ಟೇ ಜೀವನ ಏನಿಲ್ಲ. ಗೈಸ್ ಅಲ್ಲಿ ಹೋದ್ನಿ ಅವ್ರಿಗೆ ಒಂದ್ 2-3 ವಿಡಿಯೋ ಮಾಡಿದ್ನಿ ಆದ್ರ ಲಾಸ್ಟ್ನಾಗ ಬಂದವ್ರಿಗೆ ಫೋಟೋಸ್ ವಿಡಿಯೋಸ್ ನಾಟ್ ಅಲೌಡ್ ಅಂದ್ರು ಅದಕ್ಕೆ ವಿಡಿಯೋ ಮಾಡಾಕತ್ತಿಲ್ಲ ಅದಕ್ಕಿಂತ ಹೊರಗಿಂದ ಮಾಡಾಕತ್ತೀನಿ. ಈಗ ನೆಕ್ಸ್ಟ್ ಹೋಗೋಣ ಭಯ ಮಾತ್ರ ತಗೊಂಡ್ರು ಅಷ್ಟೇ. ಈ ರೀತಿ ವಾವ್ ಎಲ್ಲ ಊಟಿಯಲ್ಲಿ ಬಿಡಿಸಿರೋ ಚಿತ್ರಗಳನ್ನ ಬಾಳ ಅದಾವು. ಆ ಚಿತ್ರ ನೋಡಿದ್ವಿ ನನಗೆ ವಾ 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 ಅನಿಸ್ತು ಅದೊಂದು ಅಲ್ಲಿ ಚಿತ್ರಗಳಂತೂ ಬಹಳ ಇಷ್ಟ ಆದವು ಅಷ್ಟು ನನಗೆ. ಈಗ ನೆಕ್ಸ್ಟ್ ವೇರ್ ಇನ್ನೊಂದು ಮಾಡಿ ಇರಬೇಕು ಮೇಲೆ ನೋಡಮ್ಮ ಗೊತ್ತಿಲ್ಲ ಅಲ್ಲಿ ಹೋಗೋಣ ನೆಕ್ಸ್ಟ್. ಎಲ್ಲಾ ಚಿತ್ರಗಳು ಭಾಳ ಅದಾವ ಆದ್ರೆ ಅಲ್ಲಿ ವಿಡಿಯೋ ಮಾಡಕ್ಕೆ ಫೋಟೋಸ್ ತಗೋಳಕ್ಕೆ ಅಲಾವಿಲ್ಲ ಅದ್ರ ಸಂಬಂಧ ನಾನು ಫೋಟೋ ಗಿಟೋ ಇನ್ನೂ ತಗೊಂಡಿಲ್ಲ. ಇದು ನೋಡ್ರಿ ಇದು ಹೊರಗಿನ ಮಾತ್ರ ತಗೊಂಡ್ರೆ ಒಳಗಿಂದ ಅಲಾವ್ ಇಲ್ಲ. ಇದು ನೋಡ್ರಿ ಇವು ಚಿತ್ರ ವಾವ್ ನಂಗೆ ಗೈಸ್ ಅಲ್ಲಿ ವಿಡಿಯೋ ಮಾಡಕ್ ಆಗಲಿಲ್ಲ. ಇದು ಫಸ್ಟ್ ಫ್ಲೋರ್ ಇದೆ ಗ್ರೌಂಡ್ ಫ್ಲೋರ್ ತಳಗ ಐತಿ ಅಲ್ಲಿ ಹೊಂಟೀನಿ ಈಗ ವೆಂಕಟಪ್ಪ ಗ್ಯಾಲರಿ ಒಳಗಂತೂ ಮಸ್ತ್ ಆಗಿರೋ ಚಿತ್ರ ಅದಾವ. ಅದೇನು ಹೆಬ್ಬಾಳ ಗ್ಯಾಲರಿ ಅದಂತೂ ಸ್ವಲ್ಪ ಏನು ಅಷ್ಟೊಂದು ಏನು ಇಂಪ್ರೆಸ್ ಆಗಲಿಲ್ಲ ಆದ್ರೆ ವೆಂಕಟಪ್ಪ ಗ್ಯಾಲರಿ ಗಿಚ್ 1 ನಂಬರ್ ಅದು ಮಾತ್ರ ಇಷ್ಟ ಆಯ್ತು. ಏನ್ ಚಿತ್ರ ರೀ ಏನ್ ಚಿತ್ರ. ಈಗ ಕಬ್ಬನ್ ಪಾರ್ಕ್ ಹೋಗೋ ಟೈಮ್. ಕಬ್ಬನ್ ಪಾರ್ಕ್ ಒಳಗಡೆ ಬಂದ್ಬಿಟ್ಟಿನಿ ಇಲ್ಲೇನ್ ಟಿಕೆಟ್ ಇಲ್ಲ ಏನಿಲ್ಲ
ಹಂಗ ಕೂತೀನಿ ನೋಡ್ರಿ ಇಲ್ಲಿ ಹಂಗೆಲ್ಲ ಎಲ್ಲ ಕೂತ್ಬಿಟ್ಟಾರ ಎಲ್ಲ ಹುಡುಗಿಯರೆಲ್ಲ ಹಂಗೆ ಹೊಂಟಾರು ಸಿಂಗಲ್ಸ್ ಇಲ್ಲಿ ಬಾಳ ಮಂದಿ ಸಿಂಗಲ್ಸ್ ಜಾಸ್ತಿ ಇಲ್ಲ ಇಲ್ಲಿ ಬರೇ ಮಿಂಗಲ್ ಆಗಿ ಬಂದಿರೋರೇ ಜಾಸ್ತಿ ಇಲ್ಲಿ ನಾ ಅದನ್ನ ನೋಡ್ಕೋತ ಬಂದ್ರೆ ನಾನು ಒಬ್ನೇ ನನಗ್ ನೋವು ಆಗುತ್ತೆ ಏನ್ ಮಾಡಕ್ ಆಗಲ್ಲ ಹಂಗೆ ನೋಡ್ಕೊತ ಹೋಗೋಣ ಬೇರೆ ಅವ್ರ ಖುಷಿ ನೋಡಿ ನಮ್ ಖುಷಿ ಅಂತ ತಿಳ್ಕೊಂಡ ಹೋಗ್ಬಿಡೋಣ ಅಷ್ಟೇ ಯಾರು ಅಲ್ಲಿ ಕುಂಸ್ಕೊಂಡಾರ ತೊಡಿ ಮ್ಯಾಲ ಕುಂಸ್ಕೊಂಡಾರ ಹಗ್ ಮಾಡಕತ್ತಾರ ಆದ್ರೆ ನಾವು ಇದೇ ನಮ್ ಪರಿಸ್ಥಿತಿ ಏನ್ ಮಾಡಕ್ ಆಗಲ್ಲ ಇದನ್ ಕಬ್ಬನ್ ಪಾರ್ಕ್ ಮಾತ್ರ ಲವರ್ಸ್ ಹೆಸರಿಗೆ ಬರ್ಸಿಡ್ಬೇಕು ಅನ್ಸತಿ ಯಾಕಂದ್ರ ಲವರ್ಗಳನ್ನ ಜಾಸ್ತಿ ಇಲ್ಲಿ ನಮ್ಮಂತ ಸಿಂಗಲ್ಸ್ ಕಡಿಮೆ ಸಿಂಗಲ್ಸ್ ಮಕ್ಕಳಕ್ ಮಾತ್ರ ಬರ್ತಾರ ಇಲ್ಲಿ ನೋಡ್ರಿ ಇಲ್ಲಿ ಮಕ್ಕೊಂಡಾರ ನೋಡ್ರಿ ಹೋಗೋದು ಲವರ್ಸ್ ಇದು ಕಬ್ಬನ್ ಪಾರ್ಕ್ ಎಷ್ಟ್ ದೊಡ್ಡದಿದೆ ಅಂದ್ರೆ ಮಿನಿಮಮ್ 2-3 ಕಿಲೋಮೀಟರ್ ಜಾಸ್ತಿನೇ ಇನ್ನು ಹಂಗೆ ಹೋಗ್ತಾ ಇದೀನಿ ಏನು ಕಾಣಿಸ್ತಾ ಇಲ್ಲ ಆದ್ರೆ ಅಲ್ಲಿ ಇಲ್ಲಿ ಕೂತವ್ರೆ ಅಷ್ಟೇ ಕಾಣಿಸ್ತಿದ್ದಾರೆ ದಂಡಿನೂ ಸಿಗಾಕತ್ತಿಲ್ಲ ಇನ್ನು ಹಂಗೆ ಹೋಗ್ತಾ ಇದ್ದೀನಿ ನೋಡ್ರಿ ಹಂಗೆ ಹೋಗ್ತಾ ಇದಾರೆ ನಾವು ಹಂಗೆ ಹೋಗ್ತಾ ಇದೀನಿ ಇಲ್ಲಿ ಎಲ್ಲಿ ಮಠ ಇರೋ ಅಂತ ನೋಡಕತ್ತೀನಿ ಅಷ್ಟೇ ಇದು ಮೇ ಬಿ ನೀರು ಸರಬರಾಜು ಇರಬಹುದು ಇದು ಅದೇ ಇದು ಫಿಕ್ಸ್ ಏನಿದೆ ಅಂತ ನೋಡೋತೀನಿ ಇಲ್ಲಿ ಪಾರಿವಾಳ ಅದಾವು ತೋರಿಸ್ತೀನಿ ಬರ್ರಿ ಇಲ್ಲೇನ ಮೈಯಾಕತ್ತಾವು ಪಾರಿವಾಳ ಜಾಸ್ತಿ ಅದಾವ ಇಲ್ಲಿ ಫುಲ್ ಇಲ್ಲಿ ಸಾಕ್ತಾರ ಅನ್ಸುತ್ತ ನೋಡ್ರಿ ಇಲ್ಲಿ ಪಾರಿವಾಳ ಕಾಗಿನ ಇರ್ಬೋದು ಕಾಗಿನ ಅದಾವ ಹಂಗೆ ಇದು ಕಾಗೆ ವಾ ನಾನು ಹೋದ್ರೆ ಹಾರ ಬರ್ತಾವ ಮತ್ ದೇವರ ಅಂದ್ರೆ ಏನ್ ಮಾಡಂಗೈತಿ ಹೋಗೇ ಬಿಡಮ್ಮ ನೋಡೇ ಬಿಡಮ್ಮ ಪಾರಿವಾಳ ಮಟ್ಟ ಅಂಜಂಗಿಲ್ಲ ಜಾಸ್ತಿ ವಾವ್ ನೋಡಕ್ಕೆ ಒಂಥರ ಇಷ್ಟ ನೋಡಕ್ ಎಷ್ಟು ಈಜು ಅನಿಸ್ತಲ್ಲ ಎಲ್ಲ ಜಾಗ ದೇವಸ್ಥಾನ ಒಳ್ಳೇದ್ ಮಾಡಪ್ಪ ಬೇರೆ ನಾನು ಯೂಟ್ಯೂಬ್ ಒಳ್ಳೇದ್ ಮಾಡು ನನಗೆ ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೆ ಅದೇ ಜಲ್ದಿ 1K ಸಬ್ಸ್ಕ್ರೈಬರ್ಸ್ ಮಾಡಪ್ಪ ಅಷ್ಟೇ ಕೇಳ್ಕೊಂಡು ನಿಮ್ ಕಡೆ ಇಲ್ಲಿ ನಂಬರ್ ತೋರಿಸ್ತಾರ ಇಲ್ಲಿ ಎಷ್ಟು ಗಿಡ ಅವ ಅಂತ ನಂಬರ್ ಬರ್ದಾರ ಇಲ್ಲಿ ತೋರಿಸ್ತೀರಿ ಒಂದ್ ನಿಮಿಷ ಇಲ್ಲಿ 8769 ಅದು 7962 ಐತಿ ಇದು ಹಂಗೆಲ್ಲ ಬರ್ದಾರ ಹೆಸರು ಎಷ್ಟು ಗಿಡ ಅದಾವ ಅಂತ ಬರ್ದಾರ ಇಲ್ಲಿ ನೋಡಿ ತೋರಿಸ್ತೀನಿ ಬರ್ರಿ ದೊಡ್ಡ ದೊಡ್ಡ ಗಿಡ ಮ್ಯಾಗ ಬರ್ದಾರ ಸಣ್ಣ ಗಿಡದ ಮ್ಯಾಗ ಕಾಣಿಸಲ್ಗ ಅವು ಇಲ್ಲಿ ಬರ್ದಾರ ನೋಡ್ರಿ 8353 ಏನೋ ಐತಿದು 315 ಇಲ್ಲಿ ತೋರಿಸ್ತೀನಿ ಬರ್ರಿ ಗೈಸ್ 8315 ನೋಡ್ರಿ ಗೈಸ್ ಹಂಗೆ ಇಲ್ಲಿ ಹುಡುಗಿ ಹೆಸರು ಬರ್ದಾರ ನೋಡ್ರಿ ಏನಿದು MV ಹುಡುಗಿ ಹೆಸರು MV ಅಂತ ಬರ್ದಾರ ಇಲ್ಲಿ ಎಲ್ಲ ಅಲ್ಲಿ ಎಲ್ಲೆಲ್ಲಿ ಕೂತಿರ್ತಾರ ಇಲ್ಲಿ ಕಪಲ್ಸ್ ಎಲ್ಲಿ ಕೂತಿರ್ತಾರ ಅಂತಾನು ಗೊತ್ತಾಗಂಗಿಲ್ಲ ಯಾವ ಗಿಡದ ಸಂದ ಕೂತಿರ್ತಾರ ಯಾವ ಗಿಡದ ಸಂದ ಇಲ್ಲ ಅಂತ ಗೊತ್ತಾಗಂಗಿಲ್ಲ ಹಂಗ ಕೂತ್ಬಿಟ್ಟಾರ ಇಲ್ಲಿ ರಿಯಲ್ ಫಾರೆಸ್ಟ್ ಗತೆ ಅನ್ಸಾಕತೈತಿ ಇಲ್ಲಿ ಯಾರು ಯಾಕಂದ್ರೆ ಇಲ್ಲಿ ಯಾರು ಇಲ್ಲ ಹಂಗೆ ಫಾರೆಸ್ಟ್ ಗತೆ ಐತಿ ಇಲ್ಲಿ ಅಲ್ವಾ ಓಹ್ ಇವು ಮಾತ್ರ ಮಸ್ತ್ ಐತಿ ಇಲ್ಲೆಲ್ಲ ಒಂಥರ ಫಾರೆಸ್ಟ್ ಐತಿ ಇಲ್ಲಿ ಯಾರು ಅಡ್ಡಾಡಕತ್ತಿಲ್ಲ ಭಾಳ ಅಷ್ಟೊಂದ್ ಜನ ನಾನು ನೋಡಿ ನಾಯಿ ಅಂಜು ಹೊಂಟ್ಬಿಟ್ಟೈತಿ ಅಲ್ಲಿ ನೋಡ್ರಿ ನಾಯಿ ಅಂಜು ಹೊಂಟೈತಿ ನಾನೇ ಹೊಂಟೀನಿ ಗಿಡಗಳೆಲ್ಲ ಕಂಟಿ ಬಿದ್ದಿರ್ತಾವಲ್ಲ ಕೆಳಗ ಒಣಗಿದ್ದು ಎಲ್ಲ ಅಡ್ಡ ದಿಡ್ಡಿ ಒಂದಿದ್ದು ಎಲ್ಲ ಕಸ ಎಲ್ಲ ತಂದ ಇಲ್ಲಿ ಗೋಡೆ ಮಾಡ ನೋಡ್ರಿ ಗೈಸ್ ಇದಕ್ಕೊಂದ ಟೀಮೇ ಬೆಳೆದ ಕಟ್ಟಿಗೆ ಹಾಕೋ ಟೀಮ್ ನಮ್ ಟೀಮ್ ಅಲ್ಲ ಕಟ್ಟಿಗೆ ಹಾಕೋ ಟೀಮ್ ಇದು ಈ ರೀತಿ ಅಂಕಲ್ ನನಗೆ ನೋಡಕತ್ತಾರ ಗೈಸ್ ಸಾರ್ವಜನಿಕ ಗ್ರಂಥಾಲಯ ಐತಂತ ಸುಮ್ ನಾವು ನೋಡ್ಕೊಂಬರ್ನ ಹೆಂಗೈತಂತ ಎಲ್ಲಾರು ಹೋಗ್ಬೋದು ಅನ್ಸತ್ತೆ ಸಾರ್ವಜನಿಕ ಐತಿ ಬರ್ತಾ ನೋಡ್ರಿ ಬೋರ್ಡ್
ಈ ರೀತಿ ಗಿಡ ಬೆಳೆಸಾಕತ್ತಾರ ಇಲ್ಲಿ. ಇಲ್ಲಿ ಗಿಡ ಎಲ್ಲ ಬೇಯಿಸಿ ಬೇರೆ ಕಡೆ ಹಚ್ಚ ಕೊಡ್ತಾರ ಇವಾಗ 1 ವರ್ಷ ಮಟ್ಟಿಗೆ. ನನಗೆ ಗೊತ್ತಿಲ್ಲ ಗೈಸ್. ನಮ್ಮಂತವ್ರಿಗೆ ಎಂಟ್ರಿ ಇಲ್ಲ ಅಲ್ಲಿ. ಬುಕ್ಕ ತಗೊಂಡ್ ಬಂದವ್ರ ಎಟ್ಟೆ ಎಂಟ್ರಿ ಮಾಡಿ ಫೋನ್ ಹಿಡ್ಕೊಂಡ್ ಬಂದವ್ರಿಗಲ್ಲ ಅಂತ ಅದಕ್ಕೆ ಹೊರಗೆ ಬಂದ್ಬಿಟ್ಟು ನಾನು. ಈ ಕಡೆ ಏನೋ ಐತಿ ಅನ್ಸಾಗೈತಿ, ನೋಡೋಣ ಏನಲ್ಲ ಅಂತ. ಗ್ರೇಟ್ ಜ್ಯೂಸ್ ಕುಡಿತೀವಿ. ಚೆನ್ನಾಗಿದೆ. ಫೋಟೋಗ್ರಫಿ ಮಾಡಕತ್ತಾರ ಹುಲಿಗಳು, ನಾನಂತೂ ವಿಡಿಯೋ ಮಾಡಕತ್ತೀನಿ. ಹೆಂಗದ್ ನೋಡ್ರಿ, ಇವು ಮಸ್ತ್ ಐತಿ. ಆದ್ರ ಫೋಟೋ ತೆಗಿಯಾರ ಯಾರಿಲ್ಲ ಅಂದ, ಒಬ್ಬನೇ ಇದೀನಿ. ಅದಕ್ಕೆ ಇಷ್ಟ ನಿಂತು ಇಷ್ಟೇ ನಿಂತು ಬಿಡ್ದು ಅಷ್ಟೇ, ಏನಿಲ್ಲ. ಹಿಂಗೆ ಜೀವನ ನಮ್ದು. ನಾನೊಬ್ನೇ ಸಾಕು, ನಮ್ ಕಣ್ಣುಗಳು ನೋಡಿದ್ರನ್ನ ಸಾಕು ಅಷ್ಟೇ, ಏನಿಲ್ಲ ಜೀವನದಾಗ. ಗೈಸ್ ಈ ಕಡೆ ಏನೋ ಮ್ಯೂಸಿಯಮ್ ಮತ್ತೆ ಬೋಟಿಂಗ್ ಏನೋ ಇದೆ ಅಂತ ಅದಕ್ಕೆ ಈ ಕಡೆ ಹೊಂಟ್ಬಿಟ್ಟಿನಿ. ಫುಲ್ ಈಗ ಮತ್ ಸ್ವಲ್ಪ ಒಂಥರ ಖುಷಿ ಆಗತೈತಿ. ಯಾಕಂದ್ರೆ ಇಲ್ಲಂದ್ರೆ ಆ ಕಡೆ ಹೋಗ್ಬಿಡೋದಿದ್ದೀನಿ. ಅಲ್ಲಿದ್ರೆ ಏನು, ಅಲ್ಲಿ ಹೋದ್ರೆ ಏನ್ ಮಾಡ್ತೀನಿ, ಹೋಗಿ ಮಕ್ಕೊಂಡ್ ಬಿಡ್ತೀನಿ. ಮಾತಾಡ್ಬಿಟ್ರೆ ಏನ್ ಮಾಡಂಗಿಲ್ಲ. ಈಗ ನೆಕ್ಸ್ಟ್ ಹೋಗೋಣ ನೋಡ್ರಿ, ಇಲ್ಲಿ ಏನ ನೋಡೋಣ ಏನೇನ ಇದೆ ಅಂತ. ಗೈಸ್ ಈಗ ಪಾರ್ಕ್ ಒಳಗೆ ಬಂದ್ಬಿಟ್ಟು ಇದಕ್ಕೆ ಟಿಕೆಟ್ ತಗೊಂಡು 20 ರೂಪಾಯಿ. ಇದು ಬೇರೆ. ಈ ಟ್ರೈನಿಗೆ ಮತ್ತೆ ಇದಕ್ಕೆ ಟ್ರೈನಿಗೆ ಸಪ್ರೇಟ್ ಟಿಕೆಟ್ ಐತಿ. ಇದೆಲ್ಲ ರೌಂಡ್ ಹಾಕ್ಬೇಕೇನು? ಓ ಮೈ ಗಾಡ್, ಇದೆಲ್ಲ ರೌಂಡ್ ಹಾಕ್ತಿರ್ಬೇಕು. ನನಗೆ ಅನ್ಸಿದ್ಮಂಟು ಇವೆಲ್ಲ ರೌಂಡ್ ಹಾಕ್ತಿರ್ಬೇಕು ಗೈಸ್. ಮತ್ತೆ ಬೋಟ್ ಅನ್ನೋದು ಅದು 2 ಕೂಡಿ 80 ರೂಪಾಯಿ ಟಿಕೆಟ್. ನಾರ್ಮಲ್ ಒಂದವ್ರಿಗೆ 20 ರೂಪಾಯಿ. ನಾನು ನಾರ್ಮಲ್ 20 ರೂಪಾಯಿ ತಗೊಂಡು ಗೈಸಿಗೆ ಸುಮ್ಮ ಅಡ್ಯಾಡಮ್ಮ, ಏನ ಗೊತ್ತಿಲ್ಲ. ಲವ್ ಯು. ಈ ರೀತಿ ಒಳಗಡೆ ಎಲ್ಲ ಫುಲ್ ಮಸ್ತ್ ಗಿಚ್ಚು ಎಲ್ಲ ಟ್ರೈನ್ ಎಲ್ಲ ಹಂಗ ರೌಂಡ್ ಹೊಡ್ಬೇಕು. ನಾನು ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು, ಆದ್ರೆ ಮಾಡ್ಲಿಲ್ಲ. ಬೇಡ, ಇನ್ನೊಂದ್ ಸರಿ ನೋಡಮ್ಮ. ಯಾರು ನಮ್ಮ ದೋಸ್ತ ಕರ್ಕೊಂಡು ಈಗೆಲ್ಲ ನೋಡಮ್ಮ, ಅಡ್ಡಾಡಿ ನೋಡೋಕೆ ಚಂದ. ಏನ್ ಒಳಕೋತ ಎಲ್ಲ ನೋಡ್ತಾರ. ಈ ಕಡೆ ಏನು ಗೈಸ್, ಈ ಕಡೆ ಎಲ್ಲ ಬೋಟಿಂಗ್ ಐತಿ ಅಂತ ನೋಡ್ಕೊಂಡು ಹೊರಕ್ ಹೋಗೋಣ, ನೋಡೋಣ ಹೆಂಗಿದೆ ಅಂತ. ಗೈಸ್ ನನಗಂತ್ರ ಇದು ಮಾತ್ರ ವಿಜಯ ಮಲ್ಲಾಂದ ಮನಿ ಮಾತ್ರ ಕಿಂಗ್ ಫಿಶರ್ ಟವರ್. ಓ ವಾವ್, ನನಗಂತ್ರ ಭಾಳ ಇಷ್ಟ ಆಗತ್ತೆ. ಇಲ್ಲಿ ಹಂಗೆ ಇಲ್ಲಿ ಹೆಲಿಕಾಪ್ಟರ್ ಪ್ಯಾಡ್ ಅದ್ರ ಮೇಲೆ ನೋಡ್ತಾರೆ ಗೈಸ್. ಇದು ಮಾತ್ರ ಇಷ್ಟ ಆಯ್ತು ನನಗೆ, ಫುಲ್ ಗಿಚ್. ಗೈಸ್ 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 ನಿಮ್ಗೊಂದು ಇದು ತೋರಿಸಿ ನೋಡ್ರಿ, ವಿಜಯ ಮಲ್ಲಾಂಬ. ನಾ ಇಲ್ಲೇ ಆ ವಿಡಿಯೋಸ್ದಾಗ ಅದ್ರಾಗ ನೋಡ್ತಿದ್ವಿ RCB ವಿಜಯ ಮಲ್ಲಾಂ. ಅಲ್ಲಿ ಮನಿ ಮ್ಯಾಕ ಇದು ಬಿಲ್ಡಿಂಗ್ ಮ್ಯಾಗ ಮನಿ ಕಟ್ಸಿದಲ್ಲ, ಇಲ್ಲಿ ನೋಡ್ರಿ, ಇಲ್ಲಿಂದ ತೋರಿಸ್ತೀನಿ. ಇದೇ ಅನ್ಸುತ್ತೆ ನನಗಂತೂ ಫಿಕ್ಸ್, ಇದೇ ಇರ್ಬೇಕು. ಇದೇನೆ 100% ನಾನು ನೋಡಿ. ಇದು ಕಿಂಗ್ ಫಿಶರ್ ಟವರ್ಸ್. ಅದೇ ನೋಡ್ರಿ ಕಿಂಗ್ ಫಿಶರ್ ಟವರ್ಸ್. ಅಮ್ಮ ಅಬ್ಬಬ್ಬಬ್ಬ, ನಿಜವಾಗ್ಲೂ ನೋಡ್ಬಿಟ್ಟೆ ಅಯ್ಯಪ್ಪ. ಅಯ್ಯೋ ಎಷ್ಟು ಖುಷಿ ಆಗದ ಗಾಯ್ಸ್ ನನಗಂತ್ರ. ರಿಯಲ್ ಆಗಿ ನೋಡಕತ್ತೀನಲ್ಲ, ಅದ್ರ ನೋಡಿದ್ ಬೇರೆನೆ, ರಿಯಲ್ ಆಗಿ ನೋಡಿದ್ ಬೇರೆನೆ. ಗಾಯ್ಸ್ ಒಬ್ಬನೇ ಇದ್ರೆ ಒಬ್ಬಗೆ ಇಲ್ಲಿ ಮಜಾ ಬರಲ್ಲ. ಟ್ರೈನ್ ಬೋಟಿಂಗ್ ಒಬ್ಬನೇ ಮಜಾ ಬರಲ್ಲ. ಯಾರು ದೋಸ್ತ್ ಇದ್ರ ಅಷ್ಟೇ ಮಜಾ ಬರೋದು ಟ್ರೈನ್ ಬೋಟಿಂಗ್ ಆಡಕ. ಬೋಟಿಂಗ್ ಮಾಡಕತ್ತಾರ. ಅದು ನಾ ಹೊಡೆಯ ಹುಡುಗ. ಅದೇ ಇಲ್ಲಿಂದ ಇಲ್ಲಿ ರೌಂಡ್ ಹಾಕ್ತಾರೆ. ಇಲ್ಲೇ ಅದ, ಏನ್ ದೂರ ಏನು ಹೋಗಂಗಿಲ್ಲ, ಅಷ್ಟೇ ಇಲ್ಲೇ ರೌಂಡ್. ಅಲ್ಲಿ ಬಂದ್ರೆ ನೋಡ್ರಿ, ಅಲ್ಲಿ ನೋಡ್ರಿ ಎಷ್ಟೋ ಮಿನಿಮಮ್ ಇಲ್ಲ ಅಂದ್ರೆ 100 ಮೀಟರ್ ಒಳಗಡೆನೆ ಐತಿ ಇದು. ಇದಕ್ಕೇನು ಬೋಟಿಂಗ್ ಅಂತಾರೆ ಏನು? ಬೋಟಿಂಗ್ ಅಂದ್ರೆ ಸಮುದ್ರ ಒಳಗೆ. ಓ ವಿಜಯ ಮಲ್ಯ. ಗೈಸ್ ವಿಜಯ ಮಲ್ಯನ ಟವರ್ ನೋಡಿ, ಕಿಂಗ್ ಫಿಶರ್ ಟವರ್ ನೋಡಿ, ನನಗಂತೂ ಫುಲ್ ಎಂಜಾಯ್ ಆಯ್ತು. ನೀವು ಸ್ವಲ್ಪ ನೋಡ್ರಿ ಇದು ಹೆಂಗಿದೆ ಅಂತ. ಇದು ಮಾತ್ರ ಕ್ರೇಜಿ ಆಗಿದೆ. ಅದೊಂದು ಟವರ್ ನೋಡ್ರಿ, ಅದು ಹೆಂಗಿದೆ. ಇದೊಂದು ಇವೆಲ್ಲ ನೋಡಿ. ಇಲ್ಲಿ ಇಷ್ಟ ಲಾಗ್ನಾಗ ಇದ ಮುಗಿಸ್ಬಿಡ್ತೀನಿ ಗೈಸ್. ಮತ್ ಮುಂದಿನ ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ.